ಉದ್ಯೋಗದ ಸ್ಥಿತಿಗತಿ ಕುರಿತು ಮುನೀರ್ ಕಾಟಿಪಳ್ಳ ಅವರು ವಿಷಯ ಮಂಡಿಸಬೇಕು ಅಂತ ಕೇಳ್ತಾರೆ. ನಾವು ಈ ಬಜೆಟ್ನಲ್ಲಿ ಉದ್ಯೋಗದ ಬಗ್ಗೆ ಮಾತಾಡಬೇಕು ಅಂತಂದರೆ ಯುವಜನರನ್ನು ಇಟ್ಕೊಂಡು ನಮಗೆ ಅದರಲ್ಲಿ ಏನು ವಿಷಯನೇ ಇಲ್ಲ. ಯಾಕೆಂದರೆ ಸೆಂಟ್ರಲ್ ಬಜೆಟ್ನಲ್ಲಿ ಹಣಕಾಸು ಸಚಿವರು ಬಜೆಟ್ ಮಂಡಿಸುವಾಗ ನಿರುದ್ಯೋಗದ ಬಗ್ಗೆ ಆ ಪದವನ್ನೇ ಬಳಕೆ ಮಾಡಲಿಲ್ಲ. ಅದರಿಂದಾಗಿ ಅಲ್ಲಿ ಮಾತಾಡಲಿಕ್ಕೂ ಕೂಡ ಏನು ವಿಚಾರಗಳು ಸಿಗೋದಿಲ್ಲ. ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು. ನಮ್ಮ ರಾಜ್ಯದ ಬಜೆಟ್ನಲ್ಲಿ ಕೂಡ ಬಹಳಷ್ಟು ಹೇಳಿದ್ದಾರೆ ಸಿದ್ದರಾಮಯ್ಯ. ಆದರೆ ಅಲ್ಲೇ ಉತ್ತರ ಕೊಡ್ತಾ ಕೇವಲ 2.5 ಲಕ್ಷ 3 ಲಕ್ಷದ ಹತ್ರ ಸರ್ಕಾರಿ ಹುದ್ದೆಗಳೇನು ಖಾಲಿ ಇದೆ ರಾಜ್ಯ ಸರ್ಕಾರದ್ದು, ಅದರಲ್ಲಿ ಕೇವಲ 15,000 ಶಿಕ್ಷಣ ಕ್ಷೇತ್ರದಲ್ಲಿ ಭರ್ತಿ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ಉದ್ಯೋಗ ಸೃಷ್ಟಿಯ ಬಗ್ಗೆ ಯಾವುದೇ ಮಾತುಗಳಿಲ್ಲ. ಅದರಲ್ಲಿ ರಾಜ್ಯ ಬಜೆಟ್ನಲ್ಲಿ ಈಗಾಗಲೇ ಮಹಾಂತೇಶ್ ಮಾತಾಡ್ತಾ ಹೇಳಿದರು, ಮಹಾಂತೇಶ್ ಶ್ರೀಪಾದ್ ಭಟ್ರು ಕೂಡ ಹೇಳಿದರು, ಒಂದು 2030ನೇ ಇಸ್ವಿಯಷ್ಟೊತ್ತಿಗೆ ಲಕ್ಷಾಂತರ ಉದ್ಯೋಗಗಳನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡುವ ರೀತಿಯ ಒಂದು ದೂರದೃಷ್ಟಿಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು. ಅದನ್ನೇ ಇಟ್ಕೊಂಡು ಇತ್ತೀಚೆಗೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಕೂಡ ನಮ್ಮಲ್ಲಿ ನಡೆಯಿತು. ಆದರೆ ಬಹಳ ಆಘಾತಕಾರಿ ವಿದ್ಯಮಾನಗಳೇನೆಂದರೆ ಇವತ್ತು ಯಾವುದೇ ಹೂಡಿಕೆಗಳಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳಿರ್ಬೋದು, ಮಾತಾಡುವಾಗ ಉದ್ಯೋಗದ ಪ್ರಶ್ನೆಯನ್ನು ಎತ್ತಾರೆ, ಎಲ್ಲವೂ ಕೂಡ ಉದ್ಯೋಗದ ಸೃಷ್ಟಿಯ ಹಿನ್ನೆಲೆಯಲ್ಲಿ ಅನ್ನೋ ರೀತಿಯಲ್ಲಿ. ಆದರೆ ಯಾವುದೂ ಕೂಡ ಉದ್ಯೋಗ ಸೃಷ್ಟಿ ಅದರಲ್ಲಿ ಯಾವುದರಲ್ಲಿ ಕೂಡ ಆದ್ಯತೆ ಆಗಿರೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಈಗ ಎದ್ದು ಕಾಣುವಂಥ ಅಂಶ. ಅದರಲ್ಲಿ ಕೂಡ 2019 ಇಸವಿಯಲ್ಲಿ ಔಪಚಾರಿಕ ವಲಯದಲ್ಲಿ 25 ವರ್ಷದ ಒಳಗಡೆಯವರು 68% ಇದ್ದರು. 68% ಜನರಿಗೆ ಅಲ್ಲಿ ಉದ್ಯೋಗ ಇತ್ತು, 25 ವರ್ಷ ಒಳಗಡೆಯವರಿಗೆ. ಆದರೆ ಈಗ 2024 ಆಗುವಾಗ ಅದು 50% ಕುಸಿದಿದೆ ಅನ್ನುವಂಥದ್ದು ಕೂಡ ನಮ್ಮ ಅಂಕಿಅಂಶಗಳು ಹೇಳುತ್ತೆ. ಅದೇ ರೀತಿಯಲ್ಲಿ ಈಗ ಇರುವಂಥ ಯುವಜನರಲ್ಲಿ 20% ಯುವಜನರು ನೇರವಾಗಿ ನಿರುದ್ಯೋಗಿಗಳಾಗಿದ್ದಾರೆ. ಉಳಿದ 80% ಯುವಜನರೇನಿದ್ದಾರೆ ಅದರಲ್ಲಿ 40% ಜನರಿಗೆ ಉದ್ಯೋಗ ಅನ್ನುವಂಥದ್ದು ಅರೆ ಉದ್ಯೋಗಗಳು. ಅದು ಯಾವುದೇ ಭದ್ರತೆಗಳಿಲ್ಲದ ತಮ್ಮ ಜೀವನದ ಬೇಡಿಕೆಗಳನ್ನು ಆಸೋತ್ತರಗಳನ್ನು ಈಡೇರಿಸದಂತಹ ಅರೆ ಉದ್ಯೋಗಗಳಿದೆ. ವಾಸ್ತವದಲ್ಲಿ ಅದು ನಿರುದ್ಯೋಗವೇ ಆಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಸರ್ವೆಗಳು ಇವತ್ತು ಹೇಳುವಂಥದ್ದನ್ನು ಕೂಡ ನಾವು ಬೇರೆ ಬೇರೆ ಇದರಲ್ಲಿ ಅಂಕಿಅಂಶಗಳನ್ನು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಬಜೆಟ್ಗಳಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು? ಅದು ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿಯದ್ದಿರ್ಬೋದು, ನಮ್ಮ ರಾಜ್ಯದಲ್ಲಿ ನಾವೆಲ್ಲರೂ ಭಾಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥ ಅಥವಾ ಈಗಲೂ ಇಟ್ಕೊಂಡಿರುವಂಥ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿರ್ಬೋದು, ಯುವಜನರಿಗೆ ಯಾವುದೇ ರೀತಿಯಾದಂಥ ಒಂದು ಭರವಸೆಗಳಿಡುವಂಥ ರೀತಿಯಂಥದ್ದು ಬಜೆಟ್ನಲ್ಲಿ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯುವಜನರ ಸಂಕಟಗಳನ್ನು ಅಥವಾ ಉದ್ಯೋಗದ ನೀತಿಗಳನ್ನು ನಾವು ಯಾವ ರೀತಿ ಜನರ ಮುಂದೆ ಇಡಬೇಕು ಅಥವಾ ಸರ್ಕಾರದ ಮುಂದೆ ಇಡಬೇಕು ಅಥವಾ ಯಾವ ರೀತಿ ಹಕ್ಕೊತ್ತಾಯಗಳನ್ನು ಬಜೆಟ್ನಲ್ಲಿ ಅದು ಬರೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ದೊಡ್ಡ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ನಾವಿವತ್ತು ನೋಡ್ತೀವಿ ಉದ್ಯೋಗದ ಇವತ್ತು ಸಾರ್ವಜನಿಕ ರಂಗದ ಕುಸಿತ ಆಗ್ತಾ ಇದೆ, ಎಲ್ಲವೂ ಖಾಸಗೀಕರಣ ಆಗ್ತಾ ಇದೆ. ಯುವಜನರಿಗೆ ಇವತ್ತು ಔಪಚಾರಿಕ ವಲಯದಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಅನೌಪಚಾರಿಕ ವಲಯದಲ್ಲಿರುವಂಥ ಉದ್ಯೋಗಗಳ ಪರಿಸ್ಥಿತಿ ಇವತ್ತು ನಾವು ನೋಡಿದರೆ ಬಹಳಷ್ಟು ಆತಂಕ ಆಗುತ್ತೆ. ನಾವು ಕೆಲವು ಉದಾಹರಣೆಗಳನ್ನೇ ನೋಡಿದರೆ ನಮ್ಮಲ್ಲಿ, ನಾನು ಮಂಗಳೂರು ಆಗಿರೋದ್ರಿಂದ ಬೆಂಗಳೂರಿಗಿಂತಲೂ ಹೆಚ್ಚು ಮಂಗಳೂರಿನ ಅನುಭವಗಳೇ ನಮಗೆ ಉದ್ಯೋಗದ ಸಂಬಂಧಪಟ್ಟು ಕಾಣ್ತದೆ. ಅಲ್ಲಿ ನಮ್ಮಲ್ಲಿ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತಂದರು, ತೈಲಾಗಾರ MRPL ತಂದರು, SEZ ತಂದರು, ಫರ್ಟಿಲೈಸರ್ಸ್ ಬಂತು, ಕುದುರೆಮುಖ ಉಕ್ಕು ಫ್ಯಾಕ್ಟ್ರಿ ಬಂತು, ಎಲ್ಲ ಬಂತು. ಹಾರ್ಬರ್ ಇದೆ, ಏರ್ಪೋರ್ಟ್ ಇದೆ ಎಲ್ಲ. ಆದರೆ ಇವತ್ತು ವರ್ಷದಿಂದ ವರ್ಷಕ್ಕೆ ಅಲ್ಲಿ ಉದ್ಯೋಗದ ಪ್ರಮಾಣ ಕುಸಿತಾ ಇದೆ. ವಿಮಾನ ನಿಲ್ದಾಣವನ್ನು ಖಾಸಗೀಕರಣವನ್ನು ಬಹಳ ಸುಲಭವಾಗಿ ಮಾಡಿದರು. ಅದನ್ನು ಏರ್ಪೋರ್ಟನ್ನು ಅದಾನಿ ಕೊಟ್ಟರು. ಆದರೆ ಅದನ್ನು ಅದಾನಿ ಕೊಡೋದನ್ನು ಉಳಿಸಿ ಅಲ್ಲಿ ಉದ್ಯೋಗಗಳು ಇರುವ ಉದ್ಯೋಗಗಳಾದರೂ ಉಳಿಸಿ ಅಂತ ಹೋರಾಟ ಮಾಡೋದ್ರ ಬದಲು ನಮ್ಮಲ್ಲಿ ಭಾವುಕವಾದಂಥ ಅಲ್ಲಿಯ ಜನಪದ ನಾಯಕರಾದಕ್ಕಿದ್ದಂಥ ಕೋಟಿ ಚೆನ್ನಯ್ಯರ ಹೆಸರು ಏರ್ಪೋರ್ಟಿಗೆ ಇಡಬೇಕು ಅನ್ನುವಂಥದ್ದು ಮಾತ್ರ ಬೇಡಿಕೆ ಆಯಿತು.
ಏರ್ಪೋರ್ಟಿಗೆ ಅದಾನಿಗೆ ಹೋಗಿದೆ ವಿಮಾನ ನಿಲ್ದಾಣ, ಹೆಸರು ಮಾತ್ರ ಕೋಟಿ ಜನ ಇದ್ದೀರಿ ಅಂತ ಬೇಡಿಕೆಯನ್ನು ಇಡುವಂಥ ಮಟ್ಟಿಗೆ ನಮ್ಮಲ್ಲಿ ಇವತ್ತು ಆ ಉದ್ಯೋಗದ ಪ್ರಶ್ನೆ ಇರ್ಬೋದು ಅಥವಾ ಖಾಸಗೀಕರಣದ ಪ್ರಶ್ನೆ ಇರ್ಬೋದು, ನಾವು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸೋದನ್ನು ಬಿಟ್ಟಿದ್ದೀವಿ. ಅದರಿಂದ ಏನಾಗಿದೆ, ಇವತ್ತು ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಇವತ್ತು ಕೆಲಸಗಳಿಲ್ಲ, ಕೆಲಸಗಳನ್ನು ಅವರು ಬೇಕಾದಷ್ಟು ಕಡಿತ ಮಾಡ್ತಾ ಇದ್ದಾರೆ, ಅಥವಾ ಅದನ್ನು ಗುತ್ತಿಗೆ ಪದ್ಧತಿಯಲ್ಲಿ ಹೆಚ್ಚು ಕೊಡ್ತಾ ಇದ್ದಾರೆ, ಅಥವಾ ಕೊಡುವ ಗುತ್ತಿಗೆ ಉದ್ಯೋಗಗಳು ಕೂಡ ಸ್ಥಳೀಯ ಜನರಿಗಿಲ್ಲ. ಹೊರಗಡೆಯವರನ್ನ ಕರ್ಕೊಂಬಂದು ಅಗ್ಗದಲ್ಲಿ ದುಡಿಸ್ತಾರೆ. ಹೊರಗಡೆಯವರನ್ನ ತಂದು ದುಡಿಸೋದ್ರ ಬಗ್ಗೆ ತಕರಾರಲ್ಲ, ಆದರೆ ಅವರನ್ನು ಅತಿ ಕಡಿಮೆಗೆ ದುಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಮಂಗಳೂರಿನಲ್ಲಿ ಹಾರ್ಬಾರ್ ಒಂದು ಕಾಲದಲ್ಲಿ ಬಹಳಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿತು. ಈಗ ಅದನ್ನು ನೇರವಾಗಿ ಖಾಸಗೀಕರಣ ಮಾಡದೆ ಅದನ್ನು ಒಂದೊಂದು ಬರ್ತಂಡೆ, ಒಂದು ಬರ್ತ್ ಜಿಂದಾಲಿಗೆ ಕೊಟ್ಟರು, ಇನ್ನೊಂದು ಬರ್ತ್ ಚೆಟ್ಟಿಯಾರಿಗೆ ಕೊಟ್ಟರು, ಇನ್ನೊಂದು ಯಾರೋ ಅದಾನಿಗೆ ಕೊಡ್ತಾ ಇದ್ದಾರೆ. ಅದನ್ನು ಭಾಗಶಃ ಇವತ್ತು ಖಾಸಗೀಕರಣ ಆಗಿದೆ. ಒಂದು ಸಂದರ್ಭದಲ್ಲಿ ನಾವು ಹಾರ್ಬಾರ್ ಹತ್ರ ಹೋದರೆ ಬೆಳಗಿನ ಹೊತ್ತು ಅಥವಾ ಅವರು ಶಿಫ್ಟ್ ಚೇಂಜ್ ಆಗುವ ಹೊತ್ತಲ್ಲಿ 1000 ಗಟ್ಟಲೆ ಕಾರ್ಮಿಕರು ಕಾಣ್ತಾ ಇದ್ರು, ಡಾಕ್ ವರ್ಕರ್ಸ್ ಇದ್ರು. ಆದರೆ ಇಲ್ಲಿ ಇವತ್ತು ಹಾರ್ಬಾರ್ ಹತ್ರ ನೀವು ಯಾವ ಸಮಯದಲ್ಲಿ ಹೋದ್ರೂ ಅದು ಬಿಕೋ ಅಂತ ಇರ್ತದೆ. ಉದ್ಯೋಗದ ಪ್ರಮಾಣವನ್ನು ಬಹಳಷ್ಟು ಕಡಿಮೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಹೊಸ ಉದ್ಯೋಗಗಳು ಸೃಷ್ಟಿ ಮಾಡುವಂಥ ಪ್ರಶ್ನೆ ಇರಲಿ, ಸರ್ಕಾರಗಳು ಅದರ ಬಜೆಟ್ಗಳು ಇರುವ ಉದ್ಯೋಗಗಳನ್ನು ಅದು ಉಳಿಸ್ತಾ ಇಲ್ಲ, ನಾಶ ಮಾಡ್ತಾ ಇದೆ. ಅದು ಸಾರ್ವಜನಿಕ ರಂಗದಲ್ಲೂ ಇಲ್ಲ, ಖಾಸಗಿ ರಂಗದಲ್ಲಿ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನಾವು ಮಂಗಳೂರಿನ SEZ ಬಂತು, ಅದೇ ರೀತಿಯಲ್ಲಿ MRPL ಬಂತು. MRPLನಲ್ಲಿ ಆವಾಗ ಹೇಳಿದ್ರು, ನೀವು ಜಮೀನು ಕೊಡಿ, ನೀವು ಮಂಗಳೂರಿನಿಂದ ವಲಸೆ ಹೋಗೋ ತಪ್ಪತ್ತೆ, ನೀವು ಇನ್ನು ಮುಂಬೈಗೆ ಹೋಗಬೇಕಾಗಿಲ್ಲ, ಕೊಲ್ಲಿ ರಾಷ್ಟ್ರಕ್ಕೆ ಹೋಗಬೇಕಾಗಿಲ್ಲ, ನಮ್ಮದೇ ನೆಲದಲ್ಲಿ ಬೇಕಾದಷ್ಟು ಉದ್ಯೋಗಗಳು ಸೃಷ್ಟಿಯಾಗತ್ತೆ ಅಂತ. ಇವತ್ತು ಎಂಥ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ? ಇರೋ ಉದ್ಯೋಗದಲ್ಲಿ 80% ಉದ್ಯೋಗಗಳು ಗುತ್ತಿಗೆ ಪದ್ಧತಿಯಲ್ಲಿ. ಆ ಗುತ್ತಿಗೆ ಪದ್ಧತಿಯಲ್ಲೂ ಸ್ಥಳೀಯರಿಗೆ ಉದ್ಯೋಗ ಇಲ್ಲ. ಇರೋ ಉದ್ಯೋಗಗಳ ಸಿಕ್ಕಿದ್ರೂ ಕೂಡ ಅದು ಅರೆ ಉದ್ಯೋಗಗಳು. ಹೆಚ್ಚಂದ್ರೆ ಒಂದು 15,000 ಸಂಬಳ, 18,000 ಸಂಬಳ. ಮಂಗಳೂರಿನಂಥ ನಗರ, ಬೆಂಗಳೂರು ಬಿಟ್ಟರೆ ಸ್ವಲ್ಪ ದುಬಾರಿ ನಗರ ಮಂಗಳೂರು, ಅಲ್ಲಿ ಈ ರೀತಿಯಾದಂಥ ವೇತನದಲ್ಲಿ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಅದರಲ್ಲಿ ಕೂಡ ಭದ್ರತೆ ಇಲ್ಲ. ಮೊನ್ನೆ ಒಬ್ಬ MRPL ಸುತ್ತ ತಾಗಿಕೊಂಡು ನಡ್ಕೊಂಡು ಕೆಲಸಕ್ಕೆ ಹೋಗ್ತಾನೆ, ಒಂದು 48 ವರ್ಷದ ಒಬ್ಬ ವ್ಯಕ್ತಿ. ಆತ ಅಲ್ಲಿ ಉದ್ಯೋಗ ಮಾಡ್ತಾ ಇರುವಾಗ ಬಿಸಿಲಲ್ಲಿ ತಲೆ ತಿರುಗಿ ಬಿದ್ದಾಗ ಏನೋ ಒಂದು ಏಟಾಗಿ ಈಗ ಆತ 6 ತಿಂಗಳು ಇವತ್ತು ಮನೆಯಲ್ಲಿ ಇರಬೇಕಾದಂಥ ಸ್ಥಿತಿ ಇದೆ. ಕನಿಷ್ಠ ಆ ಕಂಪನಿ ಗುತ್ತಿಗೆಯವರನ್ನ ಇಟ್ಕೊಂಡು ESI ಮೂಲಕ ಬರಬೇಕಾದಂಥ ಹಾಸ್ಪಿಟಲ್ ಬಿಲ್ಲನ್ನು ಕೂಡ ಕೊಡಿಸ್ಲಿಲ್ಲ. ಅವ್ರ ಕೈಯಿಂದ 80,000 ಕೊಟ್ಟರು. ಈಗ 6 ತಿಂಗಳು ESIನಿಂದ ವೇತನ ಬರಬೇಕು, ಅದನ್ನು ಕೊಡಿಸುವಂಥ ಜವಾಬ್ದಾರಿ ಕೂಡ ಕಂಪನಿ ತಗೊಳ್ಳಿಲ್ಲ. ಕೇಳಿದ್ರೆ ಅದು ಗುತ್ತಿಗೆದಾರರಿಗೂ ಅವರಿಗೂ ಸಂಬಂಧ ಅಂತ. ಈಗ ನಿನ್ನೆ ಡಾಕ್ಟರ್ ಹೇಳಿದ್ರಂತೆ ಮೊನ್ನೆ, ಇನ್ನು ಕೆಲಸಕ್ಕೆ ಹೋಗ್ಬೋದು ಅಂತ. ಗುತ್ತಿಗೆದಾರ ಕೇಳಿದ್ರೆ ಗುತ್ತಿಗೆದಾರನ ಈಗ ಬೇಡ, ನೀನು ಕರೆಕ್ಟ್ ಆದ್ಮೇಲೆ ಬಾ, ಸದ್ಯಕ್ಕೆ ಬೇಡ ಅಂತ. ಅಲ್ಲಿರುವಂಥ ಯೂನಿಯನ್ಗಳ ಶಕ್ತಿಯನ್ನು ಕೂಡ ಕಡಿಮೆ ಮಾಡಿದ್ರು. ಯೂನಿಯನ್ಗಳಿಗೂ ಕೂಡ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಹೊರಗಡೆಯ ಸಂಘಟನೆಗಳು, ನಮ್ಮಂಥ ಜನಚಳವಳಿಗಳು, ಅಲ್ಲಿ ಯಾರಾದರೂ ಒಬ್ಬ ಊರಿನವರು ಬಿದ್ದು ಸತ್ತರೆ ಸ್ವಲ್ಪ ಕೇಳುವವರಾದರೂ ಇದ್ದಾರೆ. ವಲಸೆ ಕಾರ್ಮಿಕರಿಂದ ಹೊರಗಡೆ ಬಂದಂಥ ಉದ್ಯೋಗಿಗಳು ಅಲ್ಲೇನೋ ಬಂದು ದುಡಿದ್ರೆ ಅವ್ರು ಸತ್ತರೆ ಕೇಳುವರಿಲ್ಲ. ನಮ್ಮಂಥವರ ಗಮನಕ್ಕೆ ಬಂದರೆ ನಾವೇನಾದರೂ ಅಲ್ಲಿ ಒಂದಿಷ್ಟು ಅವರ ಕಂಪನಿ ಬಾಗಿಲಲ್ಲಿ ನಿಂತ್ಕೊಂಡು ಏನಾದರೂ ಧರಣಿ ಪ್ರತಿಭಟನೆ ಮಾಡಿದರೆ ಒಂದಿಷ್ಟು ಪರಿಹಾರಗಳನ್ನು ಕೊಟ್ಟು ಅವರಿಗೆ ಕೊಡ್ತಾರೆ. ಕೆಲವಂಥದ್ದಾಗಿದೆ. ಮುಚ್ಚಿ ಹಾಕುವಂಥ ಪ್ರಕರಣಗಳನ್ನು ನಾವು ಮಧ್ಯಪ್ರವೇಶ ಮಾಡಿ ಬೆಂಗಾಲ್ನ, ಜಾರ್ಖಂಡ್ನ, ಒರಿಸ್ಸಾದ ಕಾರ್ಮಿಕರಿಗೆ ಒಂದಿಷ್ಟು ಲಕ್ಷ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಇದು ಉದ್ಯೋಗದ ಸ್ಥಿತಿ. ಇವತ್ತು ನಾವು ನೋಡ್ತಾ ಇದ್ದೀವಿ. ಈಗ MRPL ಅಂತ ಸಂಸ್ಥೆಗಳಲ್ಲಿ ಪರ್ಮನೆಂಟ್ ಉದ್ಯೋಗ ಮಾಡುವವರಿಗೆ 1 ಲಕ್ಷ ಸಂಬಳ ಇದೆ. ಗುತ್ತಿಗೆಯಲ್ಲಿ ದುಡಿಯೋನಿಗೆ ಬರೀ 15,000 16,000 ರೂಪಾಯಿ ಸಂಬಳ. ಅದೇ ರೀತಿಯಲ್ಲಿ MSEZ ಒಳಗಡೆ ಬರುವಂಥ ಫ್ಯಾಕ್ಟ್ರಿಗಳಲ್ಲಿ ಎಲ್ಲವೂ ಎಕ್ಸ್ಪೋರ್ಟ್ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತಾರೆ. ಅಲ್ಲಿಗೆ ವಲಸೆ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಅವರ ಸೀಸನೇಬಲ್ ಆಗಿ ದುಡಿಸ್ಕೊಂಡು ಅವರಿಗೆ ಸಂಬಳ ಕೊಟ್ಟರು, ಇಲ್ಲಾಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ಓಡಿಸ್ತಾರೆ. ಈ ರೀತಿಯಾದಂಥ ಒಂದು ಉದ್ಯೋಗದ ಪಾಲಿಸಿ ಇವತ್ತು ನಮ್ಮ ಮುಂದೆ ಇದೆ. ಅಂತಹ ಸವಾಲುಗಳನ್ನು ಇವತ್ತು ಬಜೆಟ್ನಲ್ಲಿ ನೋಡಿದರೂ ಕೂಡ ಯುವಜನರ ಬೇಡಿಕೆ ಉದ್ಯೋಗ ಮಾತ್ರ ಅಲ್ಲ, ಅವರ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಬೇಡಿಕೆಗಳಿರ್ಬೋದು, ಇದೆಲ್ಲವೂ ಇದೆ. ಆದರೆ ಬಜೆಟ್ನಲ್ಲಿ ಇವತ್ತು ಅಂತಹ ಪ್ರಸ್ತಾಪಗಳನ್ನೇ ಮಾಡಲಿಕ್ಕೆ ಯಾರು ಕೂಡ ಸಿದ್ಧ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಇವತ್ತು ನಾವು ಇನ್ನೊಂದು ಬಹಳ ದೊಡ್ಡ ಇದರಲ್ಲಿ ನೋಡುವಂತಹದ್ದು, ಇವತ್ತು ಹೊಸ ಉದ್ಯೋಗದ ಸೃಷ್ಟಿಗಳು, ಅದರಲ್ಲಿ ಆನ್ಲೈನ್ ಮಾರುಕಟ್ಟೆಯಲ್ಲಿ ದುಡಿಯುವಂಥವ್ರು ಆವಾಗಲೇ ಮಾತಾಡ್ತಾ ಹೇಳಿದರು. ಸ್ವಿಗ್ಗಿ, ಝೊಮ್ಯಾಟೊ, ಆ ರೀತಿಯ ಕಾರ್ಮಿಕರು, ಮಾಲ್ಗಳಲ್ಲಿ ದುಡಿತಾ ಇರುವಂಥವರು, ಸೆಕ್ಯೂರಿಟಿ ಗಾರ್ಡ್ಗಳಾಗಿ ದುಡಿತಾ ಇರುವವರು, ಸೂಪರ್ ಮಾರ್ಕೆಟ್ಗಳಲ್ಲಿ ದುಡಿತಾ ಇರುವವರು, ಅದು ಅದಾನಿದಿರ್ಬೋದು, ಅಂಬಾನಿದಿರ್ಬೋದು, ಬಿರ್ಲಾನ ಇರ್ಬೋದು, ಎಲ್ಲ ಎಷ್ಟು ಅಂದರೆ ಅದರಲ್ಲಿ ಕೂಡ ಸಂಬಳ ಎಷ್ಟು 12,000 13,000. ನಮ್ಮ ಸುರತ್ಕಲ್ ಹತ್ರನೇ ಡಿಮಾರ್ಟ್ ಬಂತು, ರಿಲಯನ್ಸ್ ಅವ್ರದ್ದು ಬಂತು, ಮೋರ್ ಅವ್ರದ್ದು ಬಂತು, ವಿಶಾಲ್ ಅವ್ರದ್ದು ಬಂತು, ಒಂದು ಸಣ್ಣ ಪಟ್ಟಣದಲ್ಲಿ.
ಸಣ್ಣ ಪಟ್ಟಣದಲ್ಲಿ ಒಂದು 40-50 ಸಾವಿರ ಜನಸಂಖ್ಯೆ ಇರುವಂತಹದ್ದು. ಸುತ್ತಮುತ್ತ ಇರುವ ಉದ್ಯೋಗಗಳೆಲ್ಲ ನಾಶ ಆದ್ವು. ಅಂದ್ರೆ ಸ್ವಂತ ಕಿರಾಣಿ ಅಂಗಡಿ ಇಟ್ಕೊಂಡು, ಬಟ್ಟೆ ಅಂಗಡಿ ಇಟ್ಕೊಂಡು, ಇನ್ನೊಂದು ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ, ಮೀನು ಮಾರ್ತಾ ಇದ್ದು, ಎಳನೀರನ್ನು ಕೂಡ ಅವ್ರು ಮಾಡ್ತಾರೆ. ರೋಡ್ ಸೈಡ್ ಅಲ್ಲಿ ನಾವು ಮತ್ತೆ ಪ್ರತಿಭಟನೆಗೆ ಮುಂದಾದ್ವಿ, ಎಳನೀರು ಅಂಬಾನಿ ಮಾರಬಾರ್ದು ಅಂತ. ಅವರಿಗೆ 38 ರೂಪಾಯಿಗೆ ವಾಲ್ಸಲಲ್ಲಿ ಸಿಕ್ಕಿದ್ರೆ ರೋಡ್ ಸೈಡ್ ಅಲ್ಲಿ ಮಾರುವವರಿಗೆ, ಇವನ 37 ರೂಪಾಯಿಗೆ ರಿಟೇಲ್ ಅಲ್ಲಿ ಮಾರಾಟ ಮಾಡ್ತಾನೆ ಎಳ್ನೀರು. ಕಲ್ಲಂಗಡಿ ಅವರು 25 ರೂಪಾಯಿಗೆ ಮಾರಾಟ ಮಾಡಿದ್ರೆ ಇವರು 18 ರೂಪಾಯಿಗೆ ಬೋರ್ಡ್ ಹಾಕೊಂಡು ಮಾರ್ತಾರೆ. ಆ ಮೂಲಕ ಸಿಕ್ಕಬಿಟ್ಟ ಈ ಸ್ವಯಂ ಉದ್ಯೋಗಗಳು ಪೂರ್ತಿ ಇವತ್ತು ನಾಶ ಆಗ್ತಾ ಇದೆ. ಅಲ್ಲಿ ಈಗ ಅವರಲ್ಲಿ ಕೊಡುವಂಥ ಕೆಲಸಕ್ಕೆ ಒಂದು 18,000 15,000 ಸಂಬಳ ಕೊಟ್ಟರು. ಅದು ಕೂಡ ಅವರಿಗೇನು ಒಳ್ಳೆಯ ಸೌಂದರ್ಯ ಇರುವಂತಹ, ಒಳ್ಳೆಯ ಬಿಳಿ ಕಲರ್ ಇರುವಂತಹ ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಉದ್ಯೋಗಕ್ಕೆ ಬೇಕು. ಸ್ವಲ್ಪ ಏಜ್ ಆದರೆ ಅವರನ್ನು ಹೊರಗಡೆ ಹಾಕ್ತಾರೆ. ಸ್ವಲ್ಪ ಏಜ್ ಆದರೆ 30, 35, 40 ವರ್ಷ ಆದಮೇಲೆ ರಿಲಯನ್ಸ್ನವರಿಗೋ ಅಥವಾ ಡಿ ಮಾರ್ಟ್ನವರಿಗೋ ಅಥವಾ ವಿಶಾಲ್ ಮಾರ್ಟ್ನವರಿಗೋ ಆ ಉದ್ಯೋಗಗಳು ಬೇಡ. ಲವಲೇವಲಿಕೆಯಲ್ಲಿರುವಂಥ ಬಹಳಷ್ಟು ಆಕರ್ಷಕವಾದಂಥ ರೂಪೋಲ್ಲದವರಿಗೆ ಮಾತ್ರ ಉದ್ಯೋಗ ಅನ್ನುವಂಥ ಇವತ್ತು ನೀತಿಗಳು ಬರ್ತಾ ಇದೆ. ಇಂಥದ್ದನ್ನು ಯಾವ ರೀತಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಇಂಥದ್ರ ಬಗ್ಗೆ ಟ್ರೇಡ್ ಯೂನಿಯನ್ ಕಟ್ಟಲಿಕ್ಕೂ ಅವಕಾಶ ಇಲ್ಲ, ಕಾರ್ಮಿಕ ಸಂಘಟನೆಯನ್ನ ಕಟ್ಟಲಿಕ್ಕೂ ಅವಕಾಶ ಇಲ್ಲ. ಅದರಿಂದಾಗಿ ಬಹುತೇಕ ಜನ ಇವತ್ತು ತಮ್ಮ ಇಡೀ ಜೀವನವನ್ನು ಅಭದ್ರತೆಯಲ್ಲೇ ಕಳೆಯುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ನಾವು ಸುಮ್ಮನೆ ಏರ್ಪೋರ್ಟು ಖಾಸಗೀಕರಣ ಅದಾನಿಗೆ ಹೋದಾಗ ನಾವೇನೋ ಒಂದು ಸಂತ್ರಸ್ತರದೊಂದು ಸಮಿತಿ ಮಾಡಿಕೊಂಡು ಹೋರಾಟ ಮಾಡಿದ್ವಿ. ಅಲ್ಲಿ ಒಂದಿಷ್ಟು ಜನರ ಕೆಲಸದಿಂದ ತೆಗೆದಾಕಿದ್ವಿ. ನಾವು ಸುಮ್ಮನೆ ಒಂದು ಸಂಘ ಕಟ್ಕೊಂಡು ಒಂದಿಷ್ಟು ಫೈಟ್ ಮಾಡಿಕೊಂಡು ಕೆಲವರನ್ನ ಸೇರಿಸಿದ್ವಿ. ಅವ್ರ ಹತ್ರ ಕೇಳಿದ್ವಿ, ನಿಮಗೆಲ್ಲ ವೇತನ ಎಷ್ಟು ಅಂತ. ವೇತನ ಎಷ್ಟು ಅಂದರೆ 13,000 14,000. ಅದು ಕೂಡ ಸರ್ಕಾರದ ಅಂಡರ್ನಲ್ಲಿ ಇದ್ದಾಗಲೂ ಕೂಡ ಏರ್ಪೋರ್ಟ್ ಇದ್ದದ್ದು ಅಷ್ಟು. ಈ ಸಂಬಳದಲ್ಲಿ ನೀವು ಹೇಗೆ ಬದುಕ್ತೀರಿ ಅಂತ ಕೇಳಿದರೆ ಅವರೆಲ್ಲರೂ ಕೂಡ 8-9 ಗಂಟೆ ದುಡಿದು ಆಮೇಲೆ ಮತ್ತೆ ಹೊರಗಡೆ ಬಂದು ಆಟೋ ಓಡಿಸ್ತಾರೆ, ಗೂಡಂಗಡಿ ಇಡ್ತಾರೆ, ಚರ್ಮುರಿ ಅಂಗಡಿ ಇಡ್ತಾರೆ, ಆಮ್ಲೆಟ್ ಅಂಗಡಿ ಇಡ್ತಾರೆ, ಇನ್ಯಾವುದೋ ಕೆಲಸ ಮಾಡ್ತಾರೆ. ಲಾಭ ಏನಂದ್ರೆ ಅವರಿಗೆ ಮದುವೆ ಆಗ್ಲಿಕ್ಕೆ ಆಗಿದೆ, ಹೆಣ್ಮಕ್ಳಿಗೆ ಗೊತ್ತಿಲ್ಲ ಇದು ಗುತ್ತಿಗೆ ಕೆಲಸ ಅಂತ. ಪರ್ಮನೆಂಟ್ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾರೆ ಅಂತ ಮದುವೆ ಆಗಿದ್ದಾರೆ, ಹೆಣ್ಣು ಕೊಟ್ಟಿದ್ದಾರೆ ಅಷ್ಟೇ. ಲಾಭ ಆಗಿದ್ದದೆ ಏರ್ಪೋರ್ಟ್ನಲ್ಲಿ ಉದ್ಯೋಗಿ, ಹಾರ್ಬರ್ನಲ್ಲಿ ಉದ್ಯೋಗಿ, MRPL ನಲ್ಲಿ ಉದ್ಯೋಗಿ, SEZ ನಲ್ಲಿ ಉದ್ಯೋಗಿ ಅಂತ ಅವರಿಗೆ ಹೆಣ್ಣು ಸಿಕ್ಕಿದೆ. ಅವರಿಗೆ ಗೊತ್ತಾದದ್ದು ಮತ್ತೆ ಇದು ಗುತ್ತಿಗೆ ಕೆಲಸ ಅಂತ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅವರ ಮತ್ತೆ ಚರ್ಚೆ ಮಾಡುವಾಗ ಬಂದಂಥ ಅಂಶ ಇದು. ಇವತ್ತು ಯುವಜನರ ಇವತ್ತು ಭಾರತದಲ್ಲಿ ಸೃಷ್ಟಿ ಆಗ್ತಾ ಇರುವಂಥ ಉದ್ಯೋಗ. ಈ ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಆನ್ಲೈನ್ನಲ್ಲಿ ದುಡಿತಾ ಇರುವಂಥ ಆ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಅವ್ರಿಗೆ ಗಂಟೆ, ನಾವೀಗ 12 ಗಂಟೆ ಉದ್ಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದೀವಿ. ಅವರು ಕೆಲವರು 16 ಗಂಟೆ 18 ಗಂಟೆ ದುಡಿತಾರೆ ಅಲ್ಲಿ, 16-18 ಗಂಟೆ. ಕೆಲವರು ಬೇರೆ ಕೆಲಸ ಮಾಡ್ಕೊಂಡು, ಈ ಗುತ್ತಿಗೆ ಕೆಲಸ ಮಾಡ್ಕೊಂಡು ಸಂಜೆ ಮೇಲೆ ಬಂದು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಮತ್ತೆ 8 ಗಂಟೆ 9 ಗಂಟೆ 10 ಗಂಟೆ ದುಡಿತಾರೆ. ಅವರ ಆರೋಗ್ಯದ ಸ್ಥಿತಿ ಏನಾಗ್ಬೋದು? ಈಗ ಡಾಕ್ಟರ್ ಹೇಳಿದ್ರು, ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಇದು ಮಾಡಿದ್ರೆ ಅನಾರೋಗ್ಯದ ಲಕ್ಷಣ ಅಂತ. ಅವರಿಗೆ ತೂಕಡಿಕೆ ಮಾಡ್ಲಿಕ್ಕೂ ಟೈಮ್ ಇಲ್ಲ, ಅನಾರೋಗ್ಯ ಇದ್ರು. ಇದು ಉದ್ಯೋಗದ ಪಾಲಿಸಿ, ಇಲ್ಲಿರುವಂಥ ಉದ್ಯೋಗ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋದು, ಯಾವಾಗ ಮಾತಾಡೋದು? ನನಗೆ ಇನ್ನೊಂದು ಮಜಾ ಇದೆ. ನಾವು SEZ ನಲ್ಲಿ ಉದ್ಯೋಗ ಕೊಡಬೇಕು, ಸ್ಥಳೀಯರಿಗೆ MRPL ನಲ್ಲಿ ಉದ್ಯೋಗ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ಸ್ವಲ್ಪ ಲೆಫ್ಟ್ ಪ್ರೋಗ್ರೆಸ್ ಇರುವ ಮಂಗಳೂರಿನಲ್ಲಿ ಬಹಳಷ್ಟು ಗಮನ ಸೆಳೆಯುವ ರೀತಿ ಹೋರಾಟಗಳನ್ನ ಮಾಡಿದ್ವಿ. ಮೊನ್ನೆ ಅಲ್ಲಿ ಒಂದು ಸಮಸ್ಯೆ ಆಯ್ತು. SEZ ನ ಒಳಗಡೆ ಒಂದು ದೈವದ ಇದೆ, ನೆಲ್ಲಿದಡಿ ಗುತ್ತು ಅಂತ. ನೀವು ಗೂಗಲ್ ಹೋದ್ರೆ, ಫೇಸ್ಬುಕ್ಗೆ ಹೋಗಿ ಏನಾದರೂ ಅದನ್ನು ಸರ್ಚ್ ಮಾಡಿದ್ರೆ ಈಗ ಸಿಗುತ್ತೆ. ಅದರ ಒಳಗಡೆ ಒಂದು ದೇವಸ್ಥಾನದ ಒಂದು 2-2.5 ಎಕರೆ ಜಮೀನು ಸ್ವಾಧೀನ ಆಗಿದೆ, ಅವ್ರು ಬಿಟ್ಟು ಕೊಟ್ಟಿಲ್ಲ, ಇನ್ನು ಸಮಯ ಬೇಕು ಅಂತ ಕೇಳಿದ್ರೆ ದೈವದ ಆರಾಧನೆ ನಡೀತದೆ. ಯಾವುದೋ ಒಂದು ಗುತ್ತು ಮನೆತನ. ನಾವಲ್ಲಿ ಉದ್ಯೋಗದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಅವರ ಪರಿಸರವನ್ನು ಹಾಳು ಮಾಡ್ತಾ ಇರೋದು, ಅಲ್ಲಿಯ ಜೀವ ನದಿಗಳು, ಪವಿತ್ರ ನದಿಗಳು ಅಂತ ಹೇಳೋದನ್ನು ಅವರು ಹಾಳು ಮಾಡ್ತಾ ಇರೋದ್ರು ಬಹಳಷ್ಟು ಫೈಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಪೊಲೀಸ್ ಕೇಸುಗಳು ಅದು ಇದಾಗಿದೆ, ಹಲವಾರು ಹೋರಾಟಗಳು ಗೆದ್ದಿದ್ದೀವಿ. ಯಾವತ್ತೂ ತಿರುಗಿ ನೋಡಿದಂಥ ಜನ ಮೊನ್ನೆ ಈ ನೆಲ್ಲಿದಡಿ ಗುತ್ತಿಗೆನೋ ಹೋಗ್ಲಿಕ್ಕೆ ಅವರು ಅಬ್ಜೆಕ್ಷನ್ ಮಾಡಿದ್ರು. ನಿಜಕ್ಕೂ ಅಬ್ಜೆಕ್ಷನ್ ಮಾಡಿಲ್ಲ. ದಿನ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ, ಅದಕ್ಕೆ ದೈವಕ್ಕೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಸಂಕ್ರಾಂತಿ ದಿವಸ ಇಡೀ ನಮ್ಮ ಕುಟುಂಬ ಬರಬೇಕು ಅಂತ ದೈವ ಹೇಳಿದ. 180 ಜನರಿಗೆ ಪಾಸ್ ಕೊಡಿ ಅಂತ ಕೇಳಿದ್ದಾರೆ. 180 ಜನರಿಗೆ ಪಾಸ್ ಕೊಡುವಂತ ಅಧಿಕಾರ ನಮಗಿಲ್ಲ, ನಾ ಮೇಲ್ಗಡೆ ಬಡಿತೀನಿ, ನೀವು ದಿನನಿತ್ಯ ಹೋಗ್ಬೋದು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು. ಜಾಗರಣ ವೇದಿಕೆ, ಬಜರಂಗ ದಳ, ಆ ದಳ, ಈ ದಳ, ಸೈನ್ಯ ಎಲ್ಲ ಒಟ್ಟಾಯ್ತು. ಅವತ್ತು ಭೂಸ್ವಾಧೀನ ಆಗುವಾಗ ಅವರು SEZ ನ ಗುತ್ತಿಗೆದಾರರ ಜೊತೆ ಗೂಂಡಾಗಳಾಗಿ ಬಂದವರು. ನೆಲ್ಲಿದಡಿ ನವೀನ್ ಸೂರ್ಯಮಣ್ಣ ಚೆನ್ನಾಗಿ ಬರೆದಿದ್ದಾರೆ. ನೆಲ್ಲಿದಡಿ ಗುತ್ತನ್ನ ಭೂಸ್ವಾಧೀನ ಮಾಡಲಿಕ್ಕೆ JCB ಜೊತೆ, ಬುಲ್ಡೋಜರ್ ಜೊತೆ ಬಂದದ್ದು ಇದೇ ದಳಗಳು, ವೇದಿಕೆಗಳು. ಮೊನ್ನೆ ಅಲ್ಲಿ ದೈವಕ್ಕೆ ನಮ್ಮ ನೆಲ್ಲಿದಡಿ ಗುತ್ತಿನ ದೈವ ಪುರಾತನ 800 ವರ್ಷದ, ಅದಕ್ಕೆ ನೀರಿಡ್ಲಿಲ್ಲ ಅಂದ್ರೆ ನಮ್ಮ ತುಳುನಾಡು ಉಳಿತದ, ಸರ್ವನಾಶ ಆಗ್ತದೆ ಅಂತ ಹೋರಾಟಕ್ಕೆ ಬಂದು ಅಲ್ಲಿ ಉದ್ಯೋಗ ಕೊಡಿ ಅಂತ ಹೇಳಿ ಒಬ್ರು ಮಾತಾಡಲಿ. ನಾವಿಷ್ಟು ಹೋರಾಟ ಮಾಡಿ ನಾವೇ 50 ಜನ, ನಾವೇ 100 ಜನ, ನಾವೇ 500 ಜನ. ಇಲ್ಲಿ ಇಡೀ ತುಳುನಾಡು ಎದ್ದು ನಿಲ್ಲುವಂತ ಒಂದು ಸ್ಥಿತಿ. ಅದನ್ನು ಕೊನೆಗೆ MP ಮೀಟಿಂಗ್ ಮಾಡಿದ್ರು. ಜಿಲ್ಲಾಧಿಕಾರಿ ಕೇಳಿದ್ರು, ಅವ್ರದ್ದು ಎಲ್ಲಿ ಸಮಸ್ಯೆ ಆಗುತ್ತೆ, ದಿನಾ ಪೂಜೆ ಮಾಡ್ತಾ ಇದ್ದೀರಲ್ಲ,
ಒಂದು ಮನೆ ಅಲ್ಲೇ ಒಳಗಡೆ ಇದೆಯಲ್ಲ, ಅವ್ರನ್ನ ಹೊರಗೆ ಹಾಕಿದ್ದಾರೆ. ಇಲ್ಲ, ನಿಮಗೆ ದಿನ ಪೂಜೆ ಮಾಡಲಿಕ್ಕೆ ಅವಕಾಶ, ಪೂನೀರಿಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ವಾ? ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ಕೋಲ ಇರೋದು, ನೇಮ ಇರೋದು, ಅದಕ್ಕೆ ಮಾಡಬೇಡಿ ಅಂತ ಏನಾದರೂ ಹೇಳಿದ್ದಾರೆ? ಇಲ್ಲ. ಮತ್ತೆ ಎಲ್ಲಿದೆ ಸಮಸ್ಯೆ? ಸಮಸ್ಯೆ ಇಲ್ಲ, ಮೀಟಿಂಗ್ ಮುಗಿಯುತ್ತೆ. ಆದರೆ ಎಷ್ಟು ದೊಡ್ಡ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹವಾ, ಚಲೋ SEZ, ಚಲೋ ಬಜಿಪೆ ಅಂತೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಉದ್ಯೋಗ ಕೊಡಿ ಅಂತ ಚಲೋ ಮಾಡುವವರಿಲ್ಲ, ಅಥವಾ ಯುವ ಜನರಿಗೆ ಅದು ಬೇಕಾಗಿಲ್ಲ. ಈ ಅವರನ್ನು ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಬಜೆಟ್ ಅನ್ನು ಮಂಡನೆ ಮಾಡಿ, ಇನ್ನೊಂದು ಕಡೆ ಈ ಧರ್ಮದ ಅಫೀಮನ್ನು ಕೊಟ್ಟು ಇದು ಅರ್ಥ ಆಗದ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಒಂದು ಕಡೆ ಕಾರ್ಪೊರೇಟ್ ಬಜೆಟ್ ನಮ್ಮ ಬದುಕನ್ನು ನಾಶ ಮಾಡುವಂಥ ಉದ್ಯೋಗದ ಸ್ಥಿತಿ, ಇನ್ನೊಂದು ಕಡೆ ಇದರ ಬಗ್ಗೆ ಧ್ವನಿ ಎತ್ತಲಾರದ ರೀತಿಯಲ್ಲಿ ಆ ಧರ್ಮದ ಇಂಜೆಕ್ಷನ್ ಅನ್ನು ಕೊಟ್ಟು ಅವರನ್ನ ಅದರಲ್ಲಿ ಕುರುಡಾಗಿಸಿದ್ದಾರೆ. ಈ ಸುಲಿಬಲೆ ಯಾವತ್ತೂ ಉದ್ಯೋಗದ ಬಗ್ಗೆ ಮಾತಾಡಿದವನಲ್ಲ ಅಲ್ವಾ? ಯಾವತ್ತಾದ್ರೂ ಯಾವ ಉದ್ಯೋಗ ಅಂತ ಮಾತಾಡಿದ್ರೆ ಅದೇ ಕೋಮುಗಲಭೆ ಉದ್ಯೋಗ. ಆತಮನ್ನ ಕೊರಗತನಿ ಅನ್ನುವಂಥ ನಮ್ಮ ಬಹಳಷ್ಟು ದೊಡ್ಡ ಸಾಂಸ್ಕೃತಿಕ ನಾಯಕ ದೈವದ ಕಾರ್ಯಕ್ರಮಕ್ಕೆ ಬಂದು ಏನು ಮಕ್ಕಳನ್ನು ಜಾಸ್ತಿ ಹುಟ್ಟಿಸಿ ಸಾಬ್ರಣ್ಣ ಮಕ್ಕಳನ್ನ ಮದುವೆ ಮಾಡಿ ಅಂತ ಹೇಳಿ, ಅದಕ್ಕೆ ಅವನಿಗೆ ಚಪ್ಪಾಳೆ ತೊಟ್ಟಲಿಕ್ಕೆ ಸಾವಿರಾರು ಯುವಕರು. ನಾವಲ್ಲಿ ತುಳುನಾಡಿನಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರೆ ಯಾರು? ಮತ್ತೆ ಕೆಲಸ ಉಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ, ಕೆಲಸ ಉಟ್ಕೊಂಡು ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ, ಕೆಲಸ ಉಟ್ಕೊಂಡು ಬೊಂಬಾಯಿಗೆ ಹೋಗ್ತಾರೆ, ಯಮನಿಗೆ ಹೋಗ್ತಾರೆ, ಇನ್ನೊಂದು ಕಡೆಗೆ ಕುವೈಟ್ಗೆ ಹೋಗ್ತಾರೆ. ಮತ್ತೆ ಅಲ್ಲಿಗೆ ಹೋದವರು ಕೂಡ 90% ಜನ ತಮ್ಮ ಯೌವನ ಪೂರ್ತಿ ದುಡಿದು ಖಾಲಿ ಜೇಬಲ್ಲಿ ಬರ್ತಾರೆ. ಅಲ್ಲಿ ಹೋದವರೆಲ್ಲರೂ ಕಡೆ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಮಾಡ್ಕೊಂಡು ಬರಲ್ಲ. 90% ಜನ ಈಗಲೂ ಬನ್ನಿ ಮಂಗಳೂರಿನ ಬೀದಿಗಳಲ್ಲಿ ಅವರಲ್ಲಿ ಎಳನೀರು ಮಾರ್ತಾ, ಮೀನು ಮಾರ್ತಾ, ಅಥವಾ ಸಂಜೆ ಹೊತ್ತು ಏನಾದರೂ ಸಮೋಸನ ಗಿಮೋಸನ ಮಾರ್ತಾ ಬದುಕು ಕಟ್ತಾ ಪ್ರಯತ್ನದಲ್ಲಿದ್ದಾರೆ ಹೊರತು ಅವ್ರು ಯಾರೂ ಒಳ್ಳೆ ಬದುಕನ್ನು ಕಂಡಿಲ್ಲ. ಕೇರಳದಂಥ ಕಡೆ ಅಂಥವರಿಗೆ ಬೇಕಾಗಿ ಒಂದು ಪಾಲಿಸಿ ಮಾಡಿದ್ರು. ಯಾಕಂದ್ರೆ ನಮ್ಮ ಊರಿಗೆ ನೀವು ವಿದೇಶಿ ವಿನಿಮಯವನ್ನು ಕಳಿಸಿಕೊಟ್ಟು ನಮ್ಮ ಆರ್ಥಿಕತೆಯನ್ನು ಸ್ಟ್ರೆಂಥನ್ ಮಾಡಿದ್ದೀರಿ, ನಿಮ್ಮ ಬದುಕು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬರುವವರಿಗೆ ಒಂದು ಸ್ಕೀಮ್ ಮಾಡಿದ್ದಾರೆ. ಇಲ್ಲಿ ಒಂದು ಸಲ ಬಂದು ಮನವಿ ಕೊಟ್ಟು ಹೋದ್ರು ಹೊರತು ಆ ಕುರಿತು ಯಾವ ಜನಪ್ರತಿನಿಧಿಗಳು ಮಾತಾಡಿಲ್ಲ, ಏನೂ ಇಲ್ಲ. ನಮ್ಮ ಕೋಸ್ಟಲ್ ಕರ್ನಾಟಕ, ಮಲೆನಾಡು ಕರ್ನಾಟಕ ನಿಂತಿರೋದೇ ಈ ವಲಸೆಯ ಮೇಲೆ. ಮಂಗಳೂರಿನಂಥ ಕಡೆನೇ ಇವತ್ತು ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ ಮೆಟ್ರೋ ನಗರಗಳಲ್ಲಿ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದು, ಡೆಲ್ಲಿ ಅಂತ. ಮಂಗಳೂರಿನಂಥ ಒಂದು 2ನೇ ಹಂತದ ನಗರಗಳಲ್ಲಿಯೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಶಿಕ್ಷಣದ ವ್ಯಾಪಾರೀಕರಣ ಜೋರಾಗ್ತಾ ಇದೆ ಹೊರತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳಿವೆ. ಅದರಿಂದಾಗಿ ನಾವು ಬಹಳ ಪ್ರಧಾನವಾಗಿ ಪರ್ಯಾಯ ಬಜೆಟ್ನಲ್ಲಿ ಘನತೆಯ ಬದುಕಿಗಾಗಿ ಒಂದು ಪರ್ಮನೆಂಟ್ ಉದ್ಯೋಗ ಮತ್ತು ಹೂಡಿಕೆಗಳು ಸಾರ್ವಜನಿಕ ರಂಗದ ಹೂಡಿಕೆ ಆಗಿರಬೇಕು. ಮತ್ತು ಹೂಡಿಕೆಗಳು ವಿದೇಶಿ ಹೂಡಿಕೆಗಳು ಖಾಸಗಿ ಹೂಡಿಕೆ ಆಗುವಾಗ ಉದ್ಯೋಗದ ಬಗ್ಗೆ ಖಾತ್ರಿ ತೆಗೆದುಕೊಳ್ಬೇಕು. ಅವರಿಗೆ ನೀವು ಸಬ್ಸಿಡಿ ಕೊಡ್ತೀರಿ. ಈಗ ಯಾವುದೋ ಒಂದು ಕಂಪನಿಗೆ 6,970 ಕೋಟಿ ಕೊಡ್ತಾ ಇರೋದ್ರ ಬಗ್ಗೆ ಏನೋ ಕಂಪನಿ ಬಗ್ಗೆ ಮಾತಾಡಿದ್ರು. ಆದರೆ ನೀವು ಇಷ್ಟೇ ಉದ್ಯೋಗ ಸೃಷ್ಟಿ ಮಾಡಿದ್ದೇನಾದ್ರೂ ನಮ್ದಿದೆಯಾ? ಕಂಡೀಷನ್ ಇಲ್ಲ. ಅಥವಾ ಸೃಷ್ಟಿಯಾದ ಉದ್ಯೋಗದಲ್ಲಿ ಇಷ್ಟು ಪರ್ಮನೆಂಟ್ ಉದ್ಯೋಗಗಳಾಗಬೇಕು, ಇಷ್ಟು ವೇತನ ಇರಬೇಕು, ಇಷ್ಟು ಜನರಿಗೆ ಉದ್ಯೋಗ ಕೊಡಲೇಬೇಕು, ಮತ್ತು ಇಷ್ಟು ಇವರಿಗೆ ಯೂನಿಯನ್ ಕಟ್ಟುವಂಥ ಅವಕಾಶ ಇರಬೇಕು ಅಂತ ಏನಾದರೂ ಕಂಡೀಷನ್ಸ್ ಇದೆಯಾ? ಇಲ್ಲ. ನಿಮ್ಗೆ ಲೂಟಿ ಮಾಡಲಿಕ್ಕೆ ಎಷ್ಟು ಅವಕಾಶ ಬೇಕು ಅಷ್ಟು ಕೊಡ್ತೀವಿ ಅಂತ. ಅದರಿಂದಾಗಿ ಪರ್ಮನೆಂಟ್ ಉದ್ಯೋಗಗಳು ಬೇಕು. ಖಾಸಗಿ ರಂಗದ ಹೂಡಿಕೆ ಅಲ್ಲ, ಹೆಚ್ಚು ಸಾರ್ವಜನಿಕ ರಂಗದ ಹೂಡಿಕೆಗಳಾಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಬೇಕು. ಆ ರೀತಿಯ ಬಜೆಟ್ಗಾಗಿ ನಾವು ಬಹಳಷ್ಟು ಹೋರಾಟಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಬೇಕು. ಅದರಲ್ಲಿಯೂ ಕೂಡ ನಮ್ಮಲ್ಲಿ ಇವತ್ತು ಸಣ್ಣ ಕೈಗಾರಿಕೆ, ಕಿರು ಕೈಗಾರಿಕೆಗಳನ್ನು ಇವತ್ತು ತೀರ ಕಡೆಗಣಿಸಿ ಅವರು ಇವತ್ತು ಬೀದಿ ಪಾಲಾಗುವಂಥ ಸ್ಥಿತಿ ಇದೆ. ಅದರಿಂದಾಗಿ ಕಿರು ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆಗೆ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡುವ ರೀತಿಯಲ್ಲಿ ಆನ್ಲೈನ್ ಮಾರುಕಟ್ಟೆ ಮತ್ತು ಈ ಕಾರ್ಪೊರೇಟ್ ಸೂಪರ್ ಮಾರ್ಕೆಟ್ಗಳು, ಹೈಪರ್ ಮಾರ್ಕೆಟ್ಗಳಿಗೆ ಕಡಿವಾಣ ಹಾಕುವ ರೀತಿಯಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಬದುಕು ಕಟ್ಟಿಕೊಳ್ಳೋ ದೊಡ್ಡ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಇವತ್ತು ಪೂರ್ತಿ ನಾಶ ಆಗ್ತಾ ಇದೆ. ಅವುಗಳಿಗೆ ಆದ್ಯತೆ ಕೊಡೋ ರೀತಿಯಲ್ಲಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಖಾಸಗಿ ರಂಗದ ದೈತ್ಯರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ರೀತಿಯಾದಂತಹ ಜನರ ಧ್ವನಿ ಬರಬೇಕು. ಅದು ಬಜೆಟ್ನಲ್ಲಿ ಆಶೋತ್ತರವಾಗಿ ಪರಿವರ್ತನೆ ಆಗಬೇಕು. ಈಗೇನಾಗಿದೆ, ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರು, ಒಂದು ಬಜೆಟ್ನ ಕವನಗಳು ಬಂತು. ನನಗೆ ಕವನ ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕವನ ನಮ್ಮ ವಿಲ್ಸನ್ ಕಟೀಲಿದ್ದೊಂದು ಕವನ ಹೇಳಿದ್ರು ಸಿದ್ದರಾಮಯ್ಯ ಅಲ್ವಾ, ತಗೋ ನನ್ನ ಚಿನ್ನದ ಸರಪಳಿ, ಒಂದು ಗುಟುಕಿ ನೀರು ಕೊಡು ಅಂತ. ಅವರು ಹೇಳಿ ಮುಗಿಸ್ತಿಲ್ಲ. ಇಲ್ಲಿ ಕಲರ್ ಪೋಸ್ಟರ್ ಬಂದಾಯಿತು. ನಮ್ಮ ವೆಬ್ ಪೋರ್ಟಲ್ಗೆಲ್ಲ ಅವರ ಇದನ್ನು ಇಟ್ಕೊಂಡು ತಮ್ಮ ವೆಬ್ಸೈಟನ್ನು ಕೂಡ ಪ್ರಮೋಟ್ ಮಾಡೋ ರೀತಿಯಲ್ಲಿ ಪೋಸ್ಟರ್ ಮಾಡ್ರೆ ಬಿಟ್ಟರು ಎಲ್ಲ. ನಾವೀಗ ಯುವಜನರು ಕೇಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ತಗೋ ನಮ್ಮ ಯೌವನ, ತಗೋ ನಮ್ಮ ಶ್ರಮ, ನಮಗೊಂದು ಬದುಕು ನಡೆಸಬಲ್ಲಷ್ಟು ಒಂದು ಉದ್ಯೋಗವನ್ನು ಕೊಡು ದೊರೆ ಅಂತ ನಾವು ಕೇಳಬೇಕು ಅಲ್ವಾ?
ಅದಕ್ಕೆ ಬೇಕಾದ ನಮ್ಮ ಕಸವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೋರಾಟಗಳನ್ನು ಮಾಡಬೇಕಲ್ಲ, ಪರ್ಯಾಯ ನೀತಿಗಳು ಬರದೆ. ಈಗ ಏನಾಗಿದೆ, ನವ ಉದಾರವಾದಿ ಪಾಲಿಸಿ, ಅದು ಕೇಂದ್ರ ಸರ್ಕಾರದ್ದು ಅದೇ, ಕರ್ನಾಟಕ ರಾಜ್ಯ ಸರ್ಕಾರದ್ದು ಅದೇ. ಆ ಧೋರಣೆಗೆ ಅನುಗುಣವಾಗಿ ಉದ್ಯೋಗಗಳು ಸೃಷ್ಟಿಯಾಗ್ತದೆ ಹೊರತು, ಅದಕ್ಕೆ ಧೋರಣೆಗೆ ಅನುಗುಣವಾಗಿ ಬಜೆಟ್ಗಳು ಬರ್ತವೆ ಹೊರತು ಅದರ ಪರ್ಯಾಯವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಚಂದದ ಕವಣೆಗಳಷ್ಟೇ ಬಜೆಟ್ನಲ್ಲಿ ಬರ್ಬೋದು, ನೀವು ಒಂದಿಷ್ಟು ಎಂಜಾಯ್ ಮಾಡ್ಬೋದು ಹೊರತು ಉದ್ಯೋಗಗಳು ಸೃಷ್ಟಿ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸಿ ನಮಸ್ಕಾರ.